Hi, hello everyone. Good morning, good morning, good morning. Welcome to my YouTube channel. ಹೃದಯಗಳ ಮಾತು. ಎಲ್ರಿಗೂ ನಮಸ್ಕಾರ. Again, I am coming for walking ಬಂದಿದ್ದೀನಿ. ಇವತ್ತು ಬೇಗ ಬಂದೆ. ನೀನೇನು ಲೇಟೇ ಆಯಿತು ಮಲಗೋದು, ಬಟ್ ನಮ್ಮ ಪ್ರಾಕ್ಟೀಸನ್ನು ಅದನ್ನು ಅಲ್ಲಿಗೆ ಕಟ್ ಮಾಡಿಬಿಡ್ಬಾರ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ತ್ರಾಸಾದರೆ ಆಗಲಿ ಅಂತ ಎದ್ದುಬಿಟ್ಟೆ. ಇವತ್ತು ಬೇಗ ಎದ್ದೆ. ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲಿಯರ್ ಮಾಡಿ ನಾನು ಬಂದಿದ್ದೀನಿ ವಾಕಿಂಗ್ ಹೋಗ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಮತ್ತೆ ಚಳಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅನಿಸುತ್ತೆ. ಚಲೋ ಸರ್, ಟುಡೇ ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರೂ ಖುಷಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಖುಷಿಯಾಗಿರಿ, ಚೆನ್ನಾಗಿರಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎಲ್ಲರೂ ಕಷ್ಟಗಳನ್ನು ಹೇಗೆ ಎದುರಿಸ್ಬೇಕು ಅಂತ. ನಿಜ, ಕಷ್ಟ ಬಂದಾಗ ಒಂದು ಸ್ವಲ್ಪ ಎಲ್ರಿಗೂ ತ್ರಾಸಾಗೋದು, ನಿಜಕ್ಕೂ ಜೀವನ ಬೇಸರ ಆಗೋದು, ಏನಪ್ಪ ನನ್ನ ಜೀವನ ಅಂದ್ಕೊಳ್ಳೋದು, ಇದೆಲ್ಲ ಕಾಮನ್ನೇ, ಎಲ್ರಿಗೂ ಆಗೋದೇ, ನನಗೂ ಆಗಿದೆ. ಬಟ್ ನಾನು ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ನಾನು ಹೊರಗಡೆ ಬಂದಿದ್ದೀನಿ. ಈಗ ನೋ ಇಶ್ಯೂ, ಚೆನ್ನಾಗಿದ್ದೀನಿ. ಹಾಗೆಯೇ ನಿಮಗೂ ಎಲ್ಲನೂ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ಎಲ್ರಿಗೂ ನೋಡಿ ಸರ್. ವಾವ್, ಮಸ್ತ್ ಇದೆಯಲ್ಲ, ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ. ಓಕೆ, ಒಳಗಡೆ ಹೋಗೋಣ ಇವತ್ತೊಂದು ಸ್ವಲ್ಪ. ಒಳಗಡೆ ಹೋಗಿ ನೋಡಿ ಬರೋಣ. ಹಚ್ಚ ಹಸಿರನ್ನೇ ನಮ್ಮ ಭೂಮಿ ತಾಯಿನೂ ಇರ್ತಾರೆ, ಅವ್ರಿಗೂ ಒಂದು ಸ್ವಲ್ಪ ಭೇಟಿ ಆದಂಗೆ ಆಗುತ್ತೆ. ಚಲೋ. ಹಾಂ, ಹೇಳಿ. ನಿಜ, ಕಷ್ಟಗಳು ಬಂದಾಗ ಒಂದು ಸ್ವಲ್ಪ ಬೇಸರ ಆಗುತ್ತೆ, ಎಲ್ರಿಗೂ ಆಗೋದೇನೆ. ಬಟ್ ಅದನ್ನು ಎದುರಿಸೋದು ಹೇಗೆ? ಒಂದು ವಿಷಯ ಹೇಳ್ತೀನಿ ಸರ್, ಕಷ್ಟಗಳು ನಮಗೆ ಹಾಗೆ ಬರೋದಿಲ್ಲ. ಏನಾದರೂ ನಮ್ಮಿಂದ ಪ್ರಾಬ್ಲಮ್ಸ್ ಆಗಿದ್ದರೆ, ಏನಾದರೂ ನಮ್ಮಿಂದ ತಪ್ಪಾಗಿದ್ದರೆ, ಆ ಭಗವಂತ ಒಂದು ಸ್ವಲ್ಪ ನಮಗೆ ಕಷ್ಟ ಕೊಡ್ತಾನೆ. ಆ ಕಷ್ಟ ಬಂದಾಗ ನಾವು ಭಗವಂತನಿಗೆ ಬ್ಲೇಮ್ ಮಾಡೋದಕ್ಕಿಂತ, ಇಲ್ಲ ಭಗವಂತ ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ನೀನು ಈ ಶಿಕ್ಷೆ ಕೊಟ್ಟಿದ್ದೀಯಾ. ನೋಡಿ, ಹಚ್ಚ ಹಸಿರನೇ ಭೂಮಿ ತಾಯಿ ಹೇಗಿದ್ದಾರೆ, ಕೊಟ್ಟಿದ್ದೀಯಾ ಅಂದ್ಕೊಂಡು ನಾನು ಇದನ್ನು ಖುಷಿಯಿಂದ ಸ್ವೀಕರಿಸ್ತೀನಿ, ಮತ್ತು ನಾನು ಇದನ್ನು ಅನುಭವಿಸ್ತೀನಿ ಅಂದ್ಕೊಳ್ಳಿ. ಮತ್ತು ಖುಷಿಯಾಗಿ ನಗ್ತಾ ನೀವು ಖುಷಿನ ಅನುಭವಿಸ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಆ ಕಷ್ಟನ ಎದುರಿಸೋ ಧೈರ್ಯ ಬರುತ್ತೆ. ನಿಜವಾಗಲೂ ಹೇಳ್ತೀನಿ, ಆ ಕಷ್ಟನ ಎದುರಿಸೋ ಧೈರ್ಯ ಬರುತ್ತೆ. ಮತ್ತು ನಿಮಗೆ ಆ ಕಷ್ಟನೂ ಏನೂ ಅನಿಸೋದಿಲ್ಲ. ಯಾಕಂದರೆ ನಾವೆಲ್ಲ ನೋಡಿದ್ದೀವಿ ಸರ್, ಹೇಗೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ, ಹೇಗೆಲ್ಲ ಅದನ್ನು ಫೇಸ್ ಮಾಡಬೇಕು, ಹೇಗೆಲ್ಲ ನಾವು ಅದನ್ನು ನೋಡ್ಕೋಬೇಕು, ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನೋದು, ಇದನ್ನೆಲ್ಲ ನಾವು ನೋಡಿರ್ತೀವಿ. ಬಟ್ ಅದನ್ನು ಜಾಸ್ತಿ ನಾವು ಪೇನ್ಫುಲ್ಲಾಗಿ ತೊಗೋಬಾರ್ದು. ಪೇನ್ಫುಲ್ಲಾಗಿ ತೊಗೊಂಡ್ರೆ ಅದು ನಮಗೇನೆ ಜಾಸ್ತಿ ಅದು ತ್ರಾಸ ಕೊಡುತ್ತೆ ಹೊರತು ನೆಮ್ಮದಿ ಸಿಗೋದಿಲ್ಲ. ಬರೀ ನಾವು ಬ್ಲೇಮ್ ಮಾಡ್ತಾ ಹೋಗೋದಾಗತ್ತೆ. ಬರೀ ಎಲ್ರಿಗೂ ಯಾಕಪ್ಪ ನನಗೆ ಈ ತೊಂದರೆ ಬಂತು, ಯಾಕೆ ಈ ಥರ ಆಗುತ್ತೆ. ಮತ್ತು ನಿಮ್ಮ ಮುಂದೆ ಇರೋ ಯಾರಂದರೆ ನಿಮ್ಮ ಜನಗಳಿಗೂ, ನಿಮ್ಮ ಸ್ನೇಹಿತರಿಗೂ ನಿಮ್ಮಿಂದ ಏನು ಬಿಡಪ್ಪ, ಅವನು ಯಾವಾಗ ನೋಡ್ತೀನಿ ನೋಡು ಅಳ್ತಾನೆ ಇರ್ತಾನೆ, ಯಾವಾಗ ನೋಡ್ತೀನಿ ನೋಡು ಬರೀ ತನ್ನ ಕಷ್ಟನೇ ಹೇಳ್ತಾನೆ ಅನಿಸುತ್ತೆ.
ಅದಕ್ಕೆ ನಿಮ್ಮ ಕಷ್ಟಗಳನ್ನು ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋದಕ್ಕಿಂತ ನಿಮ್ಮ ಕಷ್ಟಗಳನ್ನು ಅನುಭವಿಸಿ, ನಿಮ್ಮ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಹೊರಗೆ ಬರೋ ಪ್ರಯತ್ನ ಮಾಡಿ ನಿಮ್ಮ ಗೆಳೆಯರಿಗಾಗಲಿ ನಿಮ್ಮ ಮನೆಯವರಿಗಾಗಲಿ ಏನು ತೋರಿಸ್ಬೇಕು ಅಂದರೆ, ನಿಜ ಅವನು ಏನೇ ಕಷ್ಟ ಬಂದರೂ ಎದೆಗೊಂಡಿದ್ದೇನೆ, ಮುಂದೆ ಬಂದು ಮತ್ತೆ ಅವನು ಸ್ಟ್ಯಾಂಡ್ ಆಗಿದ್ದಾನೆ, ಅವನು ಒಳ್ಳೆಯನಾಗಿದ್ದಾನೆ ಅನ್ಕೋಬೇಕು. ಆಮೇಲೆ ಕಷ್ಟಗಳು ಬಂದಾಗ ಕಷ್ಟಗಳನ್ನೆಲ್ಲ ಎದುರಿಸಿ ನಾವು ಸುಖದಿಂದ ನಾವು ಬಾಳೆ ಮಾಡುವಾಗ ಮತ್ತೆ ನಾವು ಬೇರೆ ವಿಚಾರಗಳಿಗೆ ಹೋಗಬಾರ್ದು. ಒಮ್ಮೆ ನಾವು ಎದುರಿಸಿಬಿಟ್ರೆ ಕಷ್ಟನ ಅದನ್ನು ನಾವು ಅರ್ಥಕೊಂಡ್ಬಿಡಬೇಕು. ಇಲ್ಲಪ್ಪ, ನಾನು ಏನಾದರೂ ತಪ್ಪು ಮಾಡಿದರೆ ಮತ್ತೆ ನಾನು ಕಷ್ಟನ ಅನುಭವಿಸ್ಬೇಕಾಗತ್ತೆ, ಬೇಡ, ಸುಖದಿಂದ ಇರೋಣ. ಒಂದೇ ಟೈಮ್ ನಾವು ಊಟ ಮಾಡಿಬಿಡ್ಬೋದು, ಮಾಡ್ರೆ ಒಳ್ಳೆಯದು. ಬಟ್ ನಾವು ಸುಖದಿಂದ ಇರಬೇಕು, ಖುಷಿಯಿಂದ ಇರಬೇಕು, ನಗ್ತಾ ಇರಬೇಕು. ಇದರಿಂದ ನಮಗಾಗಲಿ ಬೇರೆಯವರಾಗಿ ನೋಡೋರಿಗಾಗಲಿ ಒಳ್ಳೆಯದಾಗತ್ತೆ, ನಮಗೂ ಒಳ್ಳೆಯದಾಗತ್ತೆ. ಅದಕ್ಕೆ ನೀವು ಕಷ್ಟ ಬಂದಾಗ ಎದೆಗೊಂಡಿದ್ದೇನೆ, ಖುಷಿಯಿಂದ ಸಂತೋಷದಿಂದ ನಿಮ್ಮ ಕೆಲಸಗಳನ್ನು ಮಾಡ್ತಾ ಖುಷಿಯಿಂದ ಇರಿ ಅಂತ ಹೇಳ್ತಾ ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತು ಇನ್ನೊಂದು ಖುಷಿ ವಿಷಯ ಹೇಳ್ತೀನಿ, ನನಗೆ ಈಗ 3 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವರಿಗೆ ಧನ್ಯವಾದನ ಹೇಳ್ತಾಯಿನಿ. ಆದಷ್ಟು ನನಗೆ ನಿಮ್ಮ ಪ್ರೀತಿ ಬೇಕು ಅಂತ ಕೇಳ್ತೀನಿ. ಹೀಗೆ ದಿನಾಲೂ ಒಳ್ಳೆಯ ವಿಚಾರಗಳನ್ನು ಹೇಳ್ತಾ, ಹೀಗೆ ಒಳ್ಳೆಯ ಸೀನ್ರಿಗಳನ್ನು ತೋರಿಸ್ತಾ ನಿಮ್ಮೊಂದಿಗೆ ಕೂಡಿ ಇರ್ತೀನಿ ಅಂತ ನಿಮ್ಗೆ ಹೇಳ್ತಾ ನಾನು ಈ ಚಿಕ್ಕ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಶುಭ ಮುಂಜಾನೆ, ಖುಷಿಯಾಗಿರಿ.